ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ಸ್ ಕನ್ನಡದಲ್ಲಿ ಟಾಪ್ ಸೀರಿಯಲ್ ಯಾವುದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಈ ವಾರದ ಒಂದು TRP ರೇಟ್ ಬೇಸಸ್ ಮೇಲೆ ಹೇಳ್ತಾ ಇರೋದು. ಸೊ ಯಾವುದು ಚೆನ್ನಾಗಿ ಬಂದಿದೆ, ಯಾವುದು ಮತ್ತೆ ಕೆಳಗಡೆ ಹೋಗಿದೆ ಅಂತಲ್ಲ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಸೊ ಹೋಗಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಕಲರ್ಸ್ ಕನ್ನಡದಲ್ಲಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ತಿಳಿಸೋದನ್ನ ಮರಿಬೇಡಿ. ಸೊ ಇಲ್ಲಿ ತಡ ಮಾಡಲಿಲ್ಲದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಲರ್ಸ್ ಚಾನಲಲ್ಲಿ ಹೋದ ವಾರ ಅಷ್ಟೇ ಒಂದು ಹೊಸ ಸೀರಿಯಲ್ ಬಂತು, ನಿನಗಾಗಿ ಅಂತ. ಸೊ ಬೃಂದಾವನನ ರೀಪ್ಲೇಸ್ ಮಾಡಿ ನಿನಗಾಗಿ ಸೀರಿಯಲ್ ಬಂತು. 8 ಗಂಟೆ ಸ್ಲಾಟಲ್ಲಿ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿರೋದು. ಸೊ ಇದರ ಹೀರೋಯಿನ್ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡದಲ್ಲಿ ನಾವು ನೋಡಿದ್ವಿ ಆಲ್ರೆಡಿ, ದಿವ್ಯಾ ಹುಡುಗ ಅವರು. ಸೊ ಅವರೇ ಇದರೊಳಗೆ ಹೀರೋಯಿನ್ ಆಗಿ ಮಾಡ್ತಾ ಇರೋದು. ಹಾಗೆ ಪ್ರೀವಿಯಸ್ ಒಂದು ಸೀರಿಯಲ್ ಅಲ್ಲಿ ಕಲರ್ಸ್ ಕನ್ನಡದಲ್ಲೇ ಗಿಣಿರಾಮ ಅಂತ ಬರ್ತಿತ್ತು, ಆ ಒಂದು ಹೀರೋನೇ ಇಲ್ಲಿ ಕೂಡ ಹೀರೋ ಆಗಿ ಮಾಡ್ತಾ ಇರೋದು. ಸೊ ಇವಾಗ ಈ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿ 1 ವಾರ ಆಗಿದೆ. ಸೊ ಇದರ TRP ಹೇಗಿದೆ ಏನು ಅಂತ ನೋಡೋದಾದರೆ, ಸೊ ಕಲರ್ಸ್ ಕನ್ನಡದಲ್ಲಿ ಇವಾಗ ಬರ್ತಿರುವಂಥ ಎಲ್ಲ ಸೀರಿಯಲ್ TRPಗಿಂತ ಜಾಸ್ತಿ ಈ ಒಂದು ಸೀರಿಯಲ್ TRPನ ತೊಗೊಂಡಿದೆ. ಹಾಗಂದರೆ ಈ ಒಂದು ಸ್ಟಾರ್ಟಿಂಗ್ ವೀಕ್ ಏನಿದೆ, ಓಪನಿಂಗ್ ಮಾತ್ರ ಬ್ಲಾಕ್ ಬಾಸ್ಟರ್ ಆಗಿದೆ ಈ ಒಂದು ಸೀರಿಯಲ್ TRP ಅಂತ ಹೇಳ್ಬೋದು. ಟೋಟಲ್ ಆಗಿ ಇದರ TRP ನೋಡೋದಾದರೆ 6.1 ಇದೆ, ಅರ್ಬನ್ ಮತ್ತು ರೂರಲ್ ಎರಡೂ ಸೇರಿಸ್ಕೊಂಡು. ಸೊ ಎಲ್ಲದಕ್ಕಿಂತ ಆಲ್ಮೋಸ್ಟ್ ಪ್ರತಿ ವಾರನೂ ಅಷ್ಟೇ ರಾಮಚರಣೆ ಫಸ್ಟ್ ಬರ್ತಾ ಇದ್ದಿದ್ದು. ಸೊ ಈ ವಾರ ರಾಮಚರಣ ಹಿಂದೆ ಹಾಕಿ ನಿನಗಾಗಿ ಒಂದು ಸೀರಿಯಲ್ ಟಾಪ್ 1 ಬಂದಿದೆ, ಹಾಗೆ ರಾಮಚಾರಿ ಸೀರಿಯಲ್ ಟಾಪ್ 2 ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಕಲರ್ಸ್ ಕನ್ನಡದಲ್ಲಿ ಇವಾಗ ಸದ್ಯಕ್ಕೆ ಟಾಪ್ 1 ಇರುವಂಥ ಸೀರಿಯಲ್ ಬಂದುಬಿಟ್ಟು ನಿನಗಾಗಿ, ಟಾಪ್ 2 ಇರೋದು ರಾಮಚಾರಿ. ಸೊ ರಾಮಚಾರಿಗೂ ನಿನಗಾಗಿ ಸೀರಿಯಲ್ಗೂ 2 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಸೊ ನೋಡೋಣ, ಅಂದರೆ ನಿನಗಾಗಿ ಸೀರಿಯಲ್ 6.1 ರೇಟಿಂಗಲ್ಲಿ ಇದ್ದರೆ ರಾಮಚಾರಿ ಸೀರಿಯಲ್ 5.9 ಇದೆ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಯಾವ ಥರ ವೇರಿ ಆಗುತ್ತೆ ಅಂತ. ಸೊ ಟಾಪ್ 2 ನಮಗೆ ರಾಮಚಾರಿ ಸಿಕ್ಕಿದ್ರೆ, ಟಾಪ್ 3 ಶ್ರೀಗೌರಿ ಇದೆ. ಸೊ ಶ್ರೀಗೌರಿ ಕೂಡ ಅಷ್ಟೇ ಏನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಬರ್ತಿದೆ. 5.8 TRPಯಲ್ಲಿ ಶ್ರೀಗೌರಿ ಕೂಡ ಇವಾಗ ಬರ್ತಿದೆ. ಸೊ ಶ್ರೀಗೌರಿ ಆದಮೇಲೆ ನಾವು ನೋಡೋದಾದರೆ ಲಕ್ಷ್ಮೀ ವಾರಮ್ಮ ಇದೆ. ಸೊ ಲಕ್ಷ್ಮೀ ವಾರಮ್ಮ ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಒಂಚೂರು ಕೆಳಗಡೆ ಡ್ರಾಪ್ ತೊಗೊಂಡಿದ್ರು, ಇವಾಗ ಮತ್ತೆ ಪಿಕಪ್ ಆಗ್ತಾ ಇದೆ. ಸೊ ಲಕ್ಷ್ಮೀ ವಾರಮ್ಮ ಆದ ತಕ್ಷಣ ಕರಿಮಣಿ ಸಿಗುತ್ತೆ. ಸೊ ಕರಿಮಣಿ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಕರಿಮಣಿ ಆದಮೇಲೆ ನಾವು ನೋಡೋದಾದರೆ ಭಾಗ್ಯಲಕ್ಷ್ಮಿ ಇದೆ. ಭಾಗ್ಯಲಕ್ಷ್ಮಿ ಆದಮೇಲೆ ಕೆಂಡ ಸಂಪಿಗೆ ಆದಮೇಲೆ ಅಂತರಪಟ್ಟ. ಸೊ ಅಂತರಪಟ್ಟ ಆದಮೇಲೆ ಲಾಸ್ಟಿಗೆ ಇರುವಂಥ ಸೀರಿಯಲ್ ಒಂದು ಚುಕ್ಕಿತಾರೆ. ಸೊ ಚುಕ್ಕಿತಾರೆ ಟೈಮ್ ಸ್ಲಾಟ್ ತುಂಬಾ ಬೇಗ ಇರೋದ್ರಿಂದ ಅದು ಒಂದು ಕಾರಣ ಇರುತ್ತೆ. ಸೊ ಮತ್ತು ಇನ್ನೂ ಹೊಸ ಸೀರಿಯಲ್ ಜನಕ್ಕೆ ಕನೆಕ್ಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕಾಗಿದೆ ಅಂತ ಅನಿಸುತ್ತೆ. ಸೊ ಚುಕ್ಕಿತಾರೆ ಇವಾಗ ಲಾಸ್ಟಿಗಿದೆ. ಸೊ ಎರಡು ಕೂಡ ಅಷ್ಟೇ ಹೊಸ ಸೀರಿಯಲ್ಸ್. ಒಂದು ಹೊಸ ಸೀರಿಯಲ್ ಟಾಪ್ ಮಾಡ್ತಾ ಇದ್ದರೆ, ಇನ್ನೊಂದು ಹೊಸ ಸೀರಿಯಲ್ ತುಂಬ ಬಾಟಮಲ್ಲೇ ಇದೆ. ಸೊ ಮುಂದಿನ ವಾರದ TRP ಜೊತೆಗೆ ನಾನು ಮತ್ತೆ ನೀವೆಲ್ಲರಿಗೂ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ನಿಮಗೂ ಕೂಡ ಅವಳ ವೀಡಿಯೋಸ್ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.